ಕಥೆ ಕಥೆ ಕಾರಣ ಮುತ್ತಿನ ತೋರಣ ಇಲಿಗಳ ದಿಬ್ಬಣ. ಮಕ್ಕಳೇ, ಕಥೆ ಕೇಳಕ್ಕೆ ರೆಡಿನಾ? ಶಾಲಿನಿ ಆಂಟಿ ಬರೆದಿರೋ ಕಥೆ ಯಾವುದು ಗೊತ್ತಾ ಇವತ್ತಿಗೆ? ಸ್ಪೇನ್ ದೇಶದ ರಾಜಕುಮಾರಿ. ಸ್ಪೇನ್ ದೇಶದ ರಾಜಕುಮಾರಿ ಕಥೆ ಕೇಳೋಕ್ಕೆ ನೀವೆಲ್ಲ ರೆಡಿನಾ? ಹಾಗಾದರೆ ಕೇಳಿಸ್ಲಾ? ಶುರು ಮಾಡಲಾ? ಮಕ್ಕಳೇ, ಗಿಟಾರ್ ಸಂಗೀತ ವಾದ್ಯಗಳಲ್ಲಿ ಒಂದು ಪ್ರಮುಖವಾದ ವಾದ್ಯ. ಈ ಗಿಟಾರನ್ನು ಸ್ಪೇನ್ನಲ್ಲಿ 18ನೇ ಶತಮಾನದಲ್ಲಿ ಕಂಡುಹಿಡಿದ್ರಂತೆ. ನೀವೆಲ್ಲ ಹಲವಾರು ಸಿನಿಮಾಗಳಲ್ಲಿ ಹೀರೋ ಗಿಟಾರ್ ಹಿಡ್ಕೊಂಡು ಹಾಡು ಹೇಳೋದನ್ನು ನೋಡಿರ್ತೀರಿ ಅಲ್ವಾ? ಈ ವಾದ್ಯಕ್ಕೆ 6 ತಂತಿಗಳಿರ್ತವೆ. ಇದರಿಂದ ಹೊಮ್ಮುವ ನಾದದ ಸ್ವರ ಕಿವಿಗೆ ತುಂಬ ಇಂಪಾಗಿರುತ್ತೆ. ಈ ಸಂಗೀತ ವಾದ್ಯ ಗಿಟಾರ್ನ ಬಗ್ಗೆ ಒಂದು ಕಥೆ ಕೇಳಿಸ್ತೀನಿ ನಿಮಗೆ. ಸ್ಪೇನ್ ದೇಶದಲ್ಲಿ ಬಹಳ ಹಿಂದೆ ಡೇವಿಡ್ ಎಂಬ ಒಬ್ಬ ರಾಜ ಇದ್ದ. ಆತನಿಗೆ ಐರಿನ್ ಎಂಬ ಮಗಳಿದ್ದಳು. ಐರಿನ್ ಒಬ್ಬ ಸುಂದರ ಯುವತಿ. ದಂತದ ಮೈಬಣ್ಣದ ಐರಿನ್ ತನ್ನ ಸುರದ್ರೂಪಿ ಮುಖಚರ್ಯೆಯಿಂದ ಅತಿ ಸುಂದರಿಯರ ಸಾಲಿಗೆ ಸೇರಿದಂಥವಳು. ಚಿನ್ನದ ಬಣ್ಣದ ಆಕೆಯ ಗುಂಗುರು ಕೂದಲು ಆಕೆಯ ಹಣೆಯನ್ನು ಮುತ್ತಿಕ್ಕುವ ಚಂದವೇ ಚಂದ. ಆಕೆಯ ನೀಲಿ ಕಣ್ಣಿನ ಸುಂದರ ಚಂಚಲ ದೃಷ್ಟಿ ಎಂಥವರನ್ನೂ ಆಕರ್ಷಿಸುವಂತಹದು. ಇಷ್ಟೆಲ್ಲ ಸೌಂದರ್ಯ ರಾಶಿಗೆ ಕೆಲವು ನ್ಯೂನತೆಗಳಿದ್ದವು. ಐರಿನ್ ಕಿವುಡಿ ಹಾಗೂ ಮೂಕಿಯಾಗಿ ಜನಿಸಿದ್ದಳು. ರಾಜ ಡೇವಿಡ್ಗೆ ತನ್ನ ಮಗಳ ಬಗ್ಗೆ ಅತ್ಯಂತ ಹೆಚ್ಚಿನ ಕಾಳಜಿ ಇತ್ತು. ತನ್ನ ಮಗಳ ಕಷ್ಟವನ್ನು ನೋಡಲು ರಾಜನಿಗೆ ಸಹಿಸಲಾಗ್ತಿರಲಿಲ್ಲ. ರಾಜ ತನ್ನ ಮಗಳಿಗೆ ಕಿವಿ ಕೇಳುವಂತೆ ಬಾಯಿ ಬರುವಂತೆ ಮಾಡಿದವರಿಗೆ ಅರ್ಧ ರಾಜ್ಯವನ್ನಿತ್ತು ಆಕೆ ಬಯಸಿದರೆ ಮದುವೆಯೂ ಮಾಡಿಕೊಡುವುದಾಗಿ ಡಂಗುರ ಸಾರಿದ್ದ. ಬೇರೆ ಬೇರೆ ರೀತಿಯ ವೈದ್ಯರು ತಮಗೆ ತೋಚಿದಂತೆ ಏನೇನೋ ಔಷಧೋಪಚಾರ ಮಾಡಿದರು. ಕೆಲವರು ಜಾದೂ ಮಾಡಿ ನೋಡಿದರು. ಇನ್ನು ಕೆಲವರು ಮಂತ್ರವಾದದಿಂದ ಸರಿಪಡಿಸಲು ನೋಡಿದರು. ಯಾವುದು ಫಲಕಾರಿಯಾಗಲಿಲ್ಲ. ರಾಜ ತಲೆ ಮೇಲೆ ಕೈ ಹೊತ್ತು ತುಂಬ ಚಿಂತಾಕ್ರಾಂತನಾಗಿದ್ದ. ಆದರೆ ಐರಿನ್ ಮಾತ್ರ ತುಂಬ ಖುಷಿಯಲ್ಲಿ ಇರುವಂಥ ಹುಡುಗಿ. ತನ್ನಲ್ಲಿರುವ ನ್ಯೂನತೆಯನ್ನು ಅವಳು ಯಾರ ಮೇಲೂ ಹೇರುತ್ತಿರಲಿಲ್ಲ. ತನ್ನ ಸಖಿಯರೊಡಗೂಡಿ ಅವಳದೇ ಲೋಕದಲ್ಲಿ ವಿಹರಿಸುತ್ತಿದ್ದಳು ಐರಿನ್. ಸ್ಪೇನ್ ಒಂದು ಸುಂದರ ದೇಶ. ಪ್ರಕೃತಿ ಆ ದೇಶದಲ್ಲಿ ಹಸಿರು ಹಬ್ಬವನ್ನೇ ಸೃಷ್ಟಿಸಿದ್ದಳು. ಐರಿನ್ ರಾಜಕುಮಾರಿ ಪ್ರಕೃತಿ ಪ್ರೇಮಿ. ತನಗೆ ಬೇಸರವಾದಾಗಲೆಲ್ಲ ಸಮುದ್ರ ತೀರಕ್ಕೋ ಪರ್ವತದ ತಪ್ಪಲಿಗೋ ಅಥವಾ ದಟ್ಟವಾದ ಕಾಡಿನ ನಡುವೆಯೋ ಕಳೆಯಲು ಇಷ್ಟಪಡ್ತಿದ್ಲು. ಆಕೆಗೆ ಏನೂ ತೊಂದರೆ ಆಗದಂತೆ ಪ್ರೀತಿಯಿಂದ ಆಕೆಯ ಸಖಿಯರು ನೋಡಿಕೊಳ್ತಿದ್ರು. ಹೀಗೆ ಒಂದಿನ ಸಮುದ್ರದ ಕಿನಾರೆಯಲ್ಲಿ ತನ್ನ ಸಖಿಯರೊಡನೆ ವಿಹರಿಸುತ್ತಿದ್ದಾಗ ಒಬ್ಬ ಪಕ್ಕ ದೇಶದ ಯುವಕ ದೂರದ ಒಂದು ಬಂಡೆಯ ಮೇಲೆ ಕುಳಿತು ತನ್ನ ಕೈಯಲ್ಲಿದ್ದಂತಹ ಒಂದು ವಿಶಿಷ್ಟ ರೀತಿಯ ವಾದ್ಯವನ್ನು ತನ್ಮಯನಾಗಿ ಬಾರಿಸುತ್ತಿದ್ದ. ಆ ವಿಶಿಷ್ಟವಾದ ವಾದ್ಯದಿಂದ ಇಂಪಾದ ಧ್ವನಿ ಮೂಡಿಬರುತ್ತಿತ್ತು. ಐರಿನ್ ರಾಜಕುಮಾರಿಯ ಸಖಿಯರೆಲ್ಲ ಆ ಸುಮಧುರವಾದ ಧ್ವನಿಗೆ ಮಾರು ಹೋದರು. ತಮ್ಮ ನೆಚ್ಚಿನ ರಾಜಕುಮಾರಿಗೆ ಇಂತಹ ಇಂಪಾದ ಧ್ವನಿ ಕೇಳುವ ಭಾಗ್ಯ ಇಲ್ವಲ್ಲ ಎಂದು ಮರುಗಿದರು. ಆ ಪರದೇಶದ ಯುವಕ ತನ್ನ ವಾದ್ಯವನ್ನು ನುಡಿಸುವುದನ್ನು ನಿಲ್ಲಿಸಿ ಒಮ್ಮೆ ಸುತ್ತಲೂ ನೋಡಿದಾಗ ಈ ಸುರಸುಂದರಿಯಾದ ಐರಿನ್ ರಾಜಕುಮಾರಿಯನ್ನು ಕಂಡ. ತನ್ನ ಕಣ್ಣನ್ನು ತಾನೇ ನಂಬಲು ಕಷ್ಟವಾಯಿತು ಆತನಿಗೆ. ತನ್ನ ಜೀವಮಾನದಲ್ಲಿ ಅಷ್ಟು ಸುಂದರವಾದ ಯುವತಿಯನ್ನು ಆತ ನೋಡಿರಲೇ ಇಲ್ಲ. ಐರಿನ್ ರಾಜಕುಮಾರಿಯಿಂದ ಆಕರ್ಷಿತನಾದ ಆ ಸುಂದರ ಯುವಕ ಬಳಿಗೆ ಬಂದು ರಾಜಕುಮಾರಿಯ ಸಖಿಯರೊಡನೆ ಆಕೆಯ ಬಗ್ಗೆ ವಿಚಾರಿಸುತ್ತಾನೆ. ಸಖಿಯರು ಆಕೆ ಡೇವಿಡ್ ರಾಜನ ಮಗಳು ಎಂದು, ಆಕೆಗೆ ಕಿವಿ ಕೇಳದ ಬಗ್ಗೆ, ಮಾತು ಆಡಲು ಆಗದ ಬಗ್ಗೆ ಹೇಳುತ್ತಾರೆ. ಗಿಟಾರ್ ಯುವಕನಿಗೆ ಅತೀವ ಸಂಕಟವಾಗುತ್ತದೆ. ಆಕೆಯ ಸೌಂದರ್ಯಕ್ಕೆ ಮಾರು ಹೋದ ಯುವಕ ರಾಜಕುಮಾರಿಗೆ ಹೇಗಾದರೂ ಮಾಡಿ ಸಹಾಯ ಮಾಡಬೇಕು ಅಂತ ಪಣ ತೊಡ್ತಾನೆ. ಮರುದಿನ ಅವನು ಏನು ಮಾಡ್ದ ಗೊತ್ತಾ ಮಕ್ಕಳೇ? ರಾಜನೊಡನೆ ರಾಜಕುಮಾರಿಗೆ ಸಹಾಯ ಮಾಡಲು ಅಪ್ಪಣೆ ಕೊಡಬೇಕು ಅಂತ ಅನುಮತಿಯನ್ನು ಪಡೆಯುತ್ತಾನೆ. ಆ ಪಕ್ಕದ ದೇಶದ ರಾಜಕುಮಾರ ಡ್ಯಾನಿಯಲ್. ಪ್ರತಿದಿನ ಐರಿನ್ ರಾಜಕುಮಾರಿಯನ್ನು ಒಂದು ಪ್ರಶಾಂತ ಸ್ಥಳಕ್ಕೆ ಕರೆದೊಯ್ದು ತನ್ನ ಗಿಟಾರನ್ನು ಬಹಳ ಆಸ್ಥೆಯಿಂದ ಬಾರಿಸುತ್ತಿದ್ದ ಡ್ಯಾನಿಯಲ್. 1 ದಿನ 2 ದಿನ ಹೀಗೆ ತಿಂಗಳಾನ್ಗಟ್ಲೆ ತಪಸ್ಸಿನಂತೆ ರಾಜಕುಮಾರಿಯನ್ನು ಕರೆದೊಯ್ದು ಗಿಟಾರ್ ಚಿಕಿತ್ಸೆ ಕೊಡುತ್ತಿದ್ದ ಡ್ಯಾನಿಯಲ್. ಆಕೆಯ ಕೈಗಳಿಂದ ಗಿಟಾರ್ ತಂತಿಯನ್ನು ಮೀಟಿಸಿ ತನ್ನ ತುಟಿಗಳ ಚಲನೆಯನ್ನು ಅನುಕರಿಸಲು ಒತ್ತಾಯಿಸುತ್ತಿದ್ದ ಡ್ಯಾನಿಯಲ್. ಅಚ್ಚರಿ ಎಂಬಂತೆ 6 ತಿಂಗಳ ಶತ ಪ್ರಯತ್ನದಿಂದ ರಾಜಕುಮಾರಿಯ ಕೇಳುವ ಹಾಗೂ ಮಾತನಾಡುವ ಶಕ್ತಿ ಸ್ವಲ್ಪವೇ ಮರುಕಳಿಸತೊಡಗಿತು. ಮೊದಲು ತೊದಲುವಂತೆ ಶಬ್ದ ಆಕೆಯ ಬಾಯಿಯಿಂದ ಬಂದರೂ
ನಿಧಾನವಾಗಿ ಸ್ಪಷ್ಟವಾಗಿ ಮಾತನಾಡುವ ಕಲೆಯನ್ನು ಕರಗಿತವಾಗಿಸಿಕೊಂಡಳು ಐರಿನ್ ರಾಜಕುಮಾರಿ. ಹೇಗೆ ಬಂತು ಐರಿನ್ ರಾಜಕುಮಾರಿಗೆ? ಮಾತಾಡೋ ಕಲೆನ ಕರಗತ ಮಾಡಿಕೊಂಡ್ಲು ರಾಜಕುಮಾರಿ. ಗಿಟಾರ್ನ ಧ್ವನಿ ಆಕೆ ಕೇಳಿದ ಮೊದಲ ಧ್ವನಿಯಾಗಿತ್ತು. ಆಶ್ಚರ್ಯ ಎಂಬಂತೆ ಆಮೇಲೆ ಪ್ರಪಂಚದ ಎಲ್ಲ ಶಬ್ದಗಳನ್ನು ಕೇಳಿಸಿಕೊಂಡ್ಳು. ಡ್ಯಾನಿಯಲ್ನ ಪ್ರೀತಿ ವಿಶ್ವಾಸ ಆಕೆಯ ನ್ಯೂನತೆಯನ್ನು ಸರಿಪಡಿಸಿತು. ಡೇವಿಡ್ ರಾಜನ ಸಂತೋಷಕ್ಕೆ ಪಾರವೇ ಇಲ್ಲ. ಆತ ತನ್ನ ಮಗಳನ್ನು ಡ್ಯಾನಿಯಲ್ನನ್ನು ಅಪ್ಪಿ ಮುದ್ದಾಡಿದ. ಮುಂದೆ ಆಕೆಯ ಇಚ್ಛೆಯಂತೆ ಡ್ಯಾನಿಯಲ್ಗೆ ತನ್ನ ಮಗಳನ್ನು ಅದ್ಧೂರಿಯಾಗಿ ಮದುವೆ ಮಾಡಿಕೊಟ್ಟ. ರಾಜಕುಮಾರಿ ಐರಿನ್ ಮುಂದೆ ಅತ್ಯಂತ ಶ್ರೇಷ್ಠ ಗಿಟಾರ್ ವಾದಕಿಯಾಗಿ ಪ್ರಖ್ಯಾತಿ ಹೊಂದಿ ಬಹುಕಾಲ ಡ್ಯಾನಿಯಲ್ ಜೊತೆಗೆ ಸುಖವಾಗಿ ಬಾಳಿದಳು. ಮಕ್ಕಳೇ, ಯಾವುದೇ ಕೆಲಸದಲ್ಲಿ ಪ್ರೀತಿ, ಭಕ್ತಿ, ಶ್ರದ್ಧೆ ಇದ್ದಲ್ಲಿ ಖಂಡಿತವಾಗಿಯೂ ಜಯ ಸಾಧಿಸಬಹುದು. ಗೊತ್ತಾಯ್ತಾ? ಬಾಯ್ ಬಾಯ್.